ಧನುರ್ಮಾಸದಲ್ಲಿ ಏಕೆ ಶುಭ ಕಾರ್ಯಕ್ರಮವನ್ನು ಮಾಡಬಾರ್ದು? ಈ ಮಾಸ ಭಗವಂತ ಎಚ್ಚರಿಕೆ ಆಗತಕ್ಕಂಥ ಮಾಸ ಅಂತ ತುಂಬ ಜನ ಹೇಳ್ತಾರೆ. ಆದರೂ ಕೂಡ ಈ ಮಾಸದಲ್ಲಿ ಗುರುಪ್ರವೇಶ, ನಾಮಕರಣ, ಮದುವೆಗಳನ್ನು ಮಾಡಿದ್ರೆ ನಮಗೆ ಫಲ ಸಿಗೋದಿಲ್ವಾ? ಮಾಡಲೇಬೇಡ್ವಾ? ಈ ಥರ ನಾನಾ ಆಲೋಚನೆಗಳು, ಗೊಂದಲ ನಿಮ್ಮ ತಲೆಗೊಕ್ಕಿದೆ. ಖಂಡಿತವಾಗಿಯೂ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರ ಸಹಿತವಾಗಿ ಮದುವೆ ಗುರುಪ್ರವೇಶಗಳನ್ನು ಮಾಡ್ಕೊಳ್ಬೋದು. ಆದರೆ ಈ ವರ್ಷ ಧನುರ್ಮಾಸ ಪ್ರಾರಂಭವಾಗೋ ಸಮಯದಲ್ಲಿ ಶೂನ್ಯ ಮಾಸ ಪ್ರಾರಂಭವಾಗಿದೆ. ಶೂನ್ಯ ಮಾಸದಲ್ಲಿ ನಾವೇನೇ ಶುಭವನ್ನ ಮಾಡಿದ್ರೂ ಕೂಡ ನಮಗೆ ಯಾವುದೇ ರೀತಿಯ ಲಾಭಗಳಾಗೋದಿಲ್ಲ. ಹಾಗಾಗಿ 2026ನೇ ಧನುರ್ಮಾಸದಲ್ಲಿ ಯಾವುದೇ ರೀತಿಯ ಗುರುಪ್ರವೇಶ, ಮದುವೆ, ನಾಮಕರಣ, ಉಪನಯನ ಈ ಥರ ಯಾವುದೇ ಶುಭ ಕಾರ್ಯಕ್ರಮ ಮಾಡತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ. ಆದರೆ ಮೊದಲೆಲ್ಲವೂ ಕೂಡ ಧನುರ್ಮಾಸಗಳಲ್ಲಿ ಖಂಡಿತವಾಗಿಯೂ ಮದುವೆ, ಗುರುಪ್ರವೇಶಗಳು ಆ ಭಾಗದ ಒಂದಷ್ಟು ಜನರು ಆಚರಣೆ ಮಾಡ್ತಾ ಇದ್ರು. ಆದರೆ ಈ ಧನುರ್ಮಾಸದಲ್ಲಿ ಯಾರು ಭಗವಂತನಿಗೆ ಯಥೇಚ್ಛವಾಗಿ ಸಮಯವನ್ನು ಕೊಟ್ಟು ಅವನ ಆರಾಧನೆ ಮಾಡ್ತಾರೋ ಅವರಿಗೆ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯ ಈಡೇರುತ್ತೆ. ಹಾಗಾಗಿಯೇ ಮನುಷ್ಯರು ಶುಭ ಕಾರ್ಯಕ್ರಮ ಮಾಡೋಕ್ಕಿಂತ ಭಗವಂತನ ಆರಾಧನೆ ಮಾಡಲಿ ಅಂತಲೇ ಈ ಸಂಪೂರ್ಣ ಮಾಸವನ್ನ ನಿಗದಿ ಮಾಡಿರತಕ್ಕಂಥದ್ದು. ಈ ಧನುರ್ಮಾಸದಲ್ಲಿ ಭಗವಂತ ಎಚ್ಚರಿಕೆ ಆಗತಕ್ಕಂಥ ಮಾಸ ಅಂತ ಅಂದ್ರೆ ದಕ್ಷಿಣಾಯನ ಮುಕ್ತಾಯವಾಗಿ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಭಗವಂತನಿಗೆ ಇದು ಬ್ರಾಹ್ಮಿ ಮುಹೂರ್ತ. ಈ ಸಮಯದಲ್ಲಿ ಯಾರು ದೇವರ ಆರಾಧನೆ ಮಾಡ್ತಾರೋ ಅವರ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯ ಈಡೇರುತ್ತೆ. ಹಾಗಾಗಿ ಈ ಮಾಸದಲ್ಲಿ ಯಥೇಚ್ಛವಾಗಿ ಭಗವಂತನ ಆರಾಧನೆ ಮಾಡಿ, ಖಂಡಿತ ನಿಮ್ಮೆಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥದ್ದಾಗುತ್ತೆ.